ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆ ಬಿಸಿಲಿನ ಶಾಖ ಹೆಚ್ಚಾಗಿದ್ದು, ಅದರಲ್ಲೂ ಉಡುಪಿ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಭಾಗದಲ್ಲಿ ತಾಪ ಎಲ್ಲೆ ಮೀರಿದೆ. ಇದರಿಂದಾಗಿ ನಿರ್ಜಲೀಕರಣ, ಬಿಸಿಲಾಘಾತದಂತಹ ಸಮಸ್ಯೆಗಳು ಕಂಡುಬರುತ್ತಿದೆ. ಹೀಗಿರುವಾಗ ಬಿಸಿಲಾಘಾತ ಅಥವಾ ಹೀಟ್ ಸ್ಟ್ರೋಕ್ ಆಗದಂತೆ ತಡೆಯುವುದು ಹೇಗೆ ಮತ್ತು ಒಂದು ವೇಳೆ ಬಿಸಿಲಾಘಾತ ಉಂಟಾದರೆ ಏನು ಮಾಡಬೇಕು ಎಂಬ ಕುರಿತಾದ ಮಾಹಿತಿ ಇಲ್ಲಿದೆ ನೋಡಿ. ಬೇಸಿಗೆಯಲ್ಲಿ ಬರುವಂತದ್ದು ಬಿಸಿಲಾಘಾತ. ಈಗಾಗಲೇ ಸಾಕಷ್ಟು ಬಾರಿ ನಾವು ಹೇಳಿದ್ದೀವಿ, ಬಿಸಿಲಾಘಾತದಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಇದರಲ್ಲಿ ಪ್ರಮುಖವಾಗಿ ವಯಸ್ಸಾದವರು, ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ದೀರ್ಘಕಾಲಿಕ ಚಿಕಿತ್ಸೆಯನ್ನು ಪಡೆದ ಕಾಯಿಲೆ ಇರುವಂತವ್ರು, ಇವರಿಗೆಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಬಹಳ ಬೇಗ ಅಶಕ್ತರಾಗ್ತಾರೆ. ಇವರುಗಳು ಬೆಳಿಗ್ಗೆ 11ರಿಂದ 3 ಗಂಟೆ ಒಳಗೆ ಮನೆಯ ಹೊರಗಡೆ ಬರದೇ ಇದ್ರೆ ಒಳ್ಳೆಯದು. ಒಂದು ವೇಳೆ ಅನಿವಾರ್ಯ ಸಂದರ್ಭಗಳಲ್ಲಿ ಬರುವ ಸಾಧ್ಯತೆ ಇದ್ದಲ್ಲಿ ಅವರು ಛತ್ರಿಯನ್ನು ಬಳಸಬೇಕು, ತಿಳಿ ಬಣ್ಣದ ಅಥವಾ ಬಿಳಿ ಬಣ್ಣದ ವಸ್ತ್ರಗಳನ್ನ ಧರಿಸಬೇಕು. ಹಾಗೂ ಇಂಥ ಬಟ್ಟೆಗಳು ತುಂಬಾ ಲೂಸ್ ಆಗಿ ಇದ್ದಲ್ಲಿ ಒಳ್ಳೆಯದು, ಸರಾಗವಾಗಿ ಗಾಳಿ ಆಡೋ ತರ ಇರಬೇಕು. ಯಾಕೆಂದ್ರೆ ಅತಿಯಾದ ಬಿಸಿಲಿದ್ದಾಗ ನಾವು ಬಿಗಿಯಾದ ಬಟ್ಟೆಗಳನ್ನು, ಉಡುಪುಗಳನ್ನು ಧರಿಸಿದ್ರೆ ಶಾಖ ಬಹಳ ಬೇಗ ದೇಹದ ಒಳಗೆ ಸೇರ್ಬಹುದು. ಸೊ ಅದನ್ನ ನಾವು ತಡೆಗಟ್ಟಬಹುದು. ಸರಾಗವಾಗಿ ಗಾಳಿ ಆಡಿದಾಗ ತಂಪು ಆಗುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಈ ಅಂಶವನ್ನ ಎಲ್ಲರೂ ಗಮನಿಸಬೇಕು. ಜೊತೆಗೆ ಟೊಪ್ಪಿಗಳನ್ನ ಅಥವಾ ಕ್ಯಾಪ್ಗಳನ್ನ ಧರಿಸುವಂಥದ್ದು, ಚಪ್ಪಲಿಗಳನ್ನ ಧರಿಸುವಂಥದ್ದು. ಚಪ್ಪಲಿ ಧರಿಸಿ ಬರಿಗಾಲಲ್ಲಿ ನಡೆದ್ರೆ ನೆಲ ಕಾದಿರೋದ್ರಿಂದ ಬೊಬ್ಬೆಗಳಾಗ್ಬೋದು, ಅದ್ರ ಮೂಲಕ ಗಾಯಗಳು ಕೂಡ ಆಗ್ಬೋದು. ಎರಡನೇದಾಗಿ ಇದರಲ್ಲಿ ನಾವು ಬಾಯಾರಿಕೆ ಆಗ್ಲಿಲ್ಲ ಅಂದ್ರೂ ಕೂಡ ಯಥೇಚ್ಛವಾಗಿ ದ್ರವ ರೂಪದ ಪಾನೀಯಗಳನ್ನಾಗ್ಲಿ, ಎಳನೀರು, ಮಜ್ಜಿಗೆ, ಶುದ್ಧವಾದ ಕುಡಿಯೋ ನೀರನ್ನ ನಿಯಮಿತವಾಗಿ ಮತ್ತು ತಗೊಳ್ಳೇಬೇಕು. ದಿನಕ್ಕೆ 2ರಿಂದ 3 ಲೀಟರ್ ನೀರನ್ನು ನಾವು ಕುಡಿದಷ್ಟು ನಮಗೆ ನಿರ್ಜಲೀಕರಣ ಆಗಲ್ಲ. ಈ ನಿರ್ಜಲೀಕರಣ ಆದಲ್ಲಿ ಮತ್ತೆ ಅದಕ್ಕೆ ಅದು ಹಲವಾರು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತದೆ. ಇದರ ಜೊತೆಗೆ ನೇರವಾಗಿ ಬಿಸಿಲಲ್ಲಿ ನಡೆಯೋದ್ರಿಂದ ಬಿಸಿಲಾಘಾತ ಆಗ್ಬೋದು, ಹಾಗೂ ಪ್ರಜ್ಞೆ ತಪ್ಪಿ ಬೀಳ್ಬೋದು, ತಲೆನೋವು ಬರ್ಬೋದು, ವಿಪರೀತ ಸುಸ್ತಾಗ್ಬೋದು. ಇಂಥ ಸಂದರ್ಭಗಳಲ್ಲಿ ಕೂಡಲೇ ಅವರನ್ನ ಒಂದು ನೆರಳಿಗೆ ವ್ಯಕ್ತಿಯನ್ನ ಅವ್ರ ನೆರಳಿಗೆ ಶಿಫ್ಟ್ ಮಾಡಿ ಅವರ ಬಟ್ಟೆ ಎಲ್ಲ ಲೂಸ್ ಮಾಡಿ ತೆಗೆದು ಬಟ್ಟೆ ಲೂಸ್ ಮಾಡಿ ಗಾಳಿ ಹಾಕುವ ಪ್ರಯತ್ನ ಮಾಡಬೇಕು. ಎಚ್ಚರ ಇದ್ರೆ ನೀರು ಕುಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಎಚ್ಚರ ಇಲ್ಲ ಅಂದ್ರೆ ನೀರನ್ನು ಕುಡಿಸಬಾರ್ದು. ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಅವರನ್ನ ರವಾನಿಸಿ ಚಿಕಿತ್ಸೆಗೆ ಅವನ್ನ ಮಾಡಬೇಕು. ಇದರ ಜೊತೆಗೆ ನಿರ್ಜಲೀಕರಣ ಅತಿಯಾದಲ್ಲಿ ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ಆಗ್ಬೋದಾ ಅಂತ ಹೇಳಿ ಒಂದಷ್ಟು ಅನುಮಾನಗಳು ಕೇಳಿ ಬರ್ತಾ ಇದೆ. ಅದು ತುಂಬಾ ಕಡಿಮೆ ಸಾಧ್ಯತೆ. ತುಂಬಾ ನಿರ್ಜಲೀಕರಣದಲ್ಲಿ ಬೇರೆ ಬೇರೆ ಸಮಸ್ಯೆ ಆಗ್ಬೋದು. ಕಲ್ಲುಗಳು, ಕಿಡ್ನಿ ಕಲ್ಲಾಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ನಾವು ಹೇಳ್ಬೋದು. ಇದ್ರ ಜೊತೆಗೆ ಇದು ಎಲ್ಲ ಶಾಲೆಗಳಿಗೆ DDPA ಮತ್ತು DDPU ಮೂಲಕ ನಾವು ಅವೇರ್ನೆಸ್ ಅನ್ನ ಮೂಡಿಸೋಕ್ಕೋಸ್ಕರ ನಾವು ಸಿಬ್ಬಂದಿಗಳು ಬಂದಾಗ ಸಹಕರಿಸಿದ ಪತ್ರ ಬರೆದಿದ್ದೀವಿ. ಯಾರಿಗಾದರೂ ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆ ಆದಲ್ಲಿ ಕೂಡಲೇ ನಮಗೆ ಮಾಹಿತಿಯನ್ನು ಕೊಡಿ, ಹತ್ತಿರದ ಆಸ್ಪತ್ರೆ ತಲುಪಿ ಅಂತ ಕೂಡ ಹೇಳಿದ್ದೀವಿ. ಈ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಸಭೆಗಳಾಗಿದೆ. ವಿವಿಧ ಹಂತಗಳಲ್ಲಿ ಸಭೆಗಳನ್ನು ಮಾಡಿ ಅರಿವು ಮೂಡಿಸೋದಕ್ಕೆ ಕೂಡ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಗಾಬರಿ ಆಗೋದು ಬೇಡ, ಎಚ್ಚರಿಕೆ ಇರಲಿ, ಅವೇರ್ನೆಸ್ ಇರಲಿ. ಏನಾದ್ರು ಸಮಸ್ಯೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ತಾವು ತೆರಳಿ ಚಿಕಿತ್ಸೆ ಪಡೆಯಿರಿ ಅಂತ ಹೇಳಿ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.